ತಮಿಳುನಾಡಿನಲ್ಲಿ ಹರಿದಂಥ ರಕ್ತಕ್ಕೆ ಇಡೀ ಭಾರತ ಕಣ್ಣೀರಿಟ್ಟಿದೆ. ರಕ್ತ ಪೀಪಾಸುಗಳ ದಾಳಿಗೆ ಪ್ರತೀಕಾರದ ಕೂಗು ಕೇಳಿ ಬಂದಿದೆ. ಉಗ್ರರ ಹುಟ್ಟಡಗಿಸೋಕೆ ಸೇನೆ ಕಾಲ್ಕೆರೆದು ನಿಂತಿದೆ. ಶಸ್ತ್ರಾಗಾರದಲ್ಲಿದ್ದಂಥ ಆಯುಧಗಳು ಸಮರಾಭ್ಯಾಸದಲ್ಲಿ ತೊಡಗಿವೆ. ಸದ್ಯದಲ್ಲೇ ಪಾಕ್ಗೆ ಪ್ರತ್ಯುತ್ತರ ನೀಡುವಂತಹ ಸುಳಿವು ಕೂಡ ಸಿಕ್ಕಿದೆ. ರಕ್ತಾಕ್ಷರಿಗೆ ಬೆಂಬಲ ನೀಡಿ ತಾಯ್ನಾಡಿಗೆ ದ್ರೋಹ ಬಗೆದಂಥ ಕಿಂಕರರ ಹೆಡೆಮುರಿ ಕಟ್ಟಲಾಗಿದೆ. ಕಾಶ್ಮೀರದಲ್ಲಿ ಬಿದ್ದ ಪ್ರತಿ ನೆತ್ತರ ಹನಿಗೂ ಪ್ರತೀಕಾರ ಬೇಕಿದೆ. ಬೈಸರನ್ ಕಣಿವೆಯಲ್ಲಿ ಹರಿದಂಥ ರಕ್ತದ ಕಲೆ ಮಾಸುವ ಮುನ್ನ ಕೀಚಕರ ವಧಿಯಾಗಬೇಕಾಗಿದೆ. ಉಗ್ರರ ಅಟ್ಟಹಾಸ ದಮನ ಮಾಡೋಕೆ ಸೇನೆಗೆ ಫ್ರೀ ಹ್ಯಾಂಡ್ ಸಿಕ್ಕಿದೆ. ಪಾಕಿಗಳು ಚೂ ಬಿಟ್ಟಿದ್ದ ಚೇಲಾಗಳ ರುಂಡ ಚೆಂಡಾಡುವ ಕಾಲ ಸನ್ನಿಹಿತವಾಗಿದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್. ಮೇ 9ರೊಳಗೆ ಭಾರತದಿಂದ ರಿವೆಂಜ್ ದಾಳಿ ಕ್ಲೂ. ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಅಮಾಯಕರ ಆತ್ಮಗಳು ಇನ್ನೂ ತೊಳಲಾಡ್ತಿವೆ. ಉಗ್ರರ ಗುಂಡಿಗೆ ಹಣೆ ಕೊಟ್ಟ 26 ಮಂದಿಯ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕಾದ್ರೆ ಪಾಕಿಸ್ತಾನಿ ಉಗ್ರರ ಹುಟ್ಟಡಗಿಸಬೇಕಿದೆ. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸನ್ನದ್ಧವಾದಂತೆ ಕಾಣಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಪಡೆ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಪಾಕ್ ವಿರುದ್ಧ ಟಾರ್ಗೆಟ್ ಫಿಕ್ಸ್ ಆಗಿರೋ ಸುಳಿವು ಸಿಕ್ಕಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರ ಯುದ್ಧದ ಸುಳಿವನ್ನ ನೀಡಿದೆ. ಮೇ 9ರ ಒಳಗೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ಕ್ಲೂ ಬಂದಿದೆ. ಮೇ 9ರಂದು ರಷ್ಯಾ ವಿಕ್ಟರಿ ಪರೇಡ್ ಕಾರ್ಯಕ್ರಮ ನಡೆಯಲಿದ್ದು, ಆ ಪರೇಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಬೇಕಾಗಿತ್ತು. ಆದ್ರೆ ರಷ್ಯಾ ವಿಕ್ಟರಿ ಪರೇಡ್ನಲ್ಲಿ ಮೋದಿ, ರಾಜನಾಥ್ ಸಿಂಗ್ ಭಾಗಿಯಾಗಲ್ಲ ಅಂತ ತಿಳಿದು ಬಂದಿದೆ. ಮೇ 9ರ ಒಳಗೆ ಪ್ರತೀಕಾರ ದಾಳಿ ನಡೆಯುವ ಸೂಚನೆ ಇದೆ. ಹೀಗಾಗಿ ಮೋದಿ, ರಾಜನಾಥ್ ಸಿಂಗ್ ಯುದ್ಧದ ಮೇಲ್ವಿಚಾರಣೆ ನಡೆಸುವ ಕಾರಣ ರಷ್ಯಾ ಪ್ರವಾಸ ರದ್ದು ಮಾಡಲಾಗಿದೆ. ಭಾರತದಲ್ಲೇ ಇದ್ದು ಪ್ರತೀಕಾರದ ದಾಳಿಯ ಬಗ್ಗೆ ಮೋದಿ, ರಾಜನಾಥ್ ಸಿಂಗ್ ನಿಗಾ ವಹಿಸಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ವಾಯುಪಡೆ ಮುಖ್ಯಸ್ಥರ ಜೊತೆ ಪ್ರಧಾನಿ ಮಾತುಕತೆ. ಪಾಕ್ನಲ್ಲಿ ಅಡಗಿರೋ ಉಗ್ರರನ್ನ ಉಡೀಸು ಮಾಡಬೇಕಾದ್ರೆ ವಾಯುಸೇನೆ ಪ್ರಮುಖ ಪಾತ್ರ ವಹಿಸಲಿದೆ. ಹೀಗಾಗಿ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ. ಒಂದು ವೇಳೆ ಪ್ರತೀಕಾರದ ಯುದ್ಧ ಶುರುವಾದ್ರೆ ವಾಯುಪಡೆ ಯಾವ ರೀತಿ ಸಿದ್ಧತೆ ನಡೆಸಿದೆ ಎಂಬ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೇನೆ ಮಾಹಿತಿ ಸೋರಿಕೆ, ದೇಶದ್ರೋಹಿಗಳ ಬಂಧನ. ಸೇನೆಯ ಮಾಹಿತಿ ಸೋರಿಕೆ ಮಾಡ್ತಾ ಇದ್ದ ದೇಶದ್ರೋಹಿಗಳನ್ನ ಪಂಜಾಬ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪಲಾಕ್ ಶೇರ್ ಮಸ್ಸಿ ಹಾಗೂ ಸೂರಜ್ ಮಸ್ಸಿ ಎಂಬ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಅಮೃತ್ಸರ್ನ ವಾಯುನೆಲೆಯಿಂದ ಫೋಟೋಸ್ ಮತ್ತು ಸೂಕ್ಷ್ಮ ಮಾಹಿತಿ ಲೀಕ್ ಮಾಡ್ತಾ ಇದ್ದ ಖದೀಮರನ್ನ ಪಂಜಾಬ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಷ್ಯಾದಿಂದ ಭಾರತಕ್ಕೆ ಬರಲಿವೆ ಡೆಡ್ಲಿ ಮಿಸೈಲ್ಸ್. ಉಗ್ರರ ಸಂಹಾರ ಮಾಡಬೇಕಾದ್ರೆ ಭಾರತಕ್ಕೆ ಎಲ್ಲ ರೀತಿಯ ಅಸ್ತ್ರ ಶಸ್ತ್ರಗಳು ಬೇಕೇ ಬೇಕು. ಈ ನಿಟ್ಟಿನಲ್ಲಿ ರಷ್ಯಾದಿಂದ 250 ಕೋಟಿ ರೂಪಾಯಿ ಮೌಲ್ಯದ ವಾಯು ನಿರೋಧಕ ಕ್ಷಿಪಣಿಗಳನ್ನ ಭಾರತ ತರಿಸಿಕೊಂಡಿದೆ. ಯೋಧರು ತಮ್ಮ ಹೆಗಲ ಮೇಲೆ ಹೊತ್ತು ಉಡಾಯಿಸಬಲ್ಲ ಇಗ್ಲಾಯಸ್ ಏರ್ ಡಿಫೆನ್ಸ್ ಕ್ಷಿಪಣಿಗಳನ್ನ ರಷ್ಯಾ ಪೂರೈಕೆ ಮಾಡಿದೆ. ಇದರಿಂದ ಫಾರ್ವರ್ಡ್ ಪೋಸ್ಟ್ಗಳಲ್ಲಿನ ಸೈನಿಕರು ಹೆಲಿಕಾಪ್ಟರ್ಗಳು ಮತ್ತು ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸೋಕೆ ಅನುಕೂಲವಾಗಲಿದೆ.
ತೀರಿಸಿರುವಂತಹ ನೆತ್ತರಿನ ಕಲೆ ಮಾಸುವ ಮುನ್ನವೇ ಉಗ್ರರ ರುಂಡವನ್ನ ಚೆಂಡಾಡಬೇಕಿದೆ. ಈ ಮೂಲಕ ರಕ್ತ ಪೀಪಾಸುಗಳ ಗುಂಡಿಗೆ ಬಲಿಯಾದ ಭಾರತೀಯರ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಬೇಕಾಗಿದೆ. ಸದ್ಯದಲ್ಲೇ ಪಾಕ್ ಮೇಲೆ ಯುದ್ಧ ಫಿಕ್ಸ್ ಎನ್ನಲಾಗ್ತಾ ಇದ್ದು ಕುತಂತ್ರಿ ರಾಷ್ಟ್ರಕ್ಕೆ ನಡುಕ ಶುರುವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.